ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿಂದ ಅಪ್ಡೇಟ್ಗೆ ಸ್ವಾಗತ. ಮೇನ್ ಥಿಂಗ್ ಸಾಕಷ್ಟು ಜನ ಕೇಳ್ತಾ ಇರೋದು ಆಗಸ್ಟ್ ಸೆಪ್ಟೆಂಬರ್ ಹಣ ಬರೋವರೆಗೆ 2 ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ. 2 ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಲೇಟೆಸ್ಟ್ ಅಪ್ಡೇಟ್ ಏನು ಇರ್ತಾ ಅದನ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನಕ್ಕೆ ಡಿ ಪರ್ಚೇಸ್ ಆಗಿತ್ತು, ಓಲ್ಡ್ ಅಮೌಂಟ್ನ ಕ್ಲಿಯರ್ ಮಾಡ್ಕೊಳ್ತಾ ಬಂದಿದ್ದಾರೆ. ನಂತರವೇ ನಿಮ್ಮದು ಆಗಸ್ಟ್ ಸೆಪ್ಟೆಂಬರ್ದು ಹಣ ಕೂಡ ನಿಮಗೆ ಕ್ಲಿಯರ್ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಮಾಹಿತಿ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ದು ಕೂಡ ಇನ್ನೂ ಕೂಡ ಸಾಕಷ್ಟು ಡಿಲೇ ಆಗುತ್ತೆ, ಅಪ್ ಟು ನವೆಂಬರ್ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ದು ಮೈನ್ ಥಿಂಗ್ ಆಗಸ್ಟ್ ನಿಮಗೆ ಎಕ್ಸ್ಪೆಕ್ಷನ್ ಕೂಡ ಮಾಡಬಹುದು. ಆಗಸ್ಟ್ ತಿಂಗಳದ ಅಮೌಂಟ್ ಕೂಡ ಹಾಕಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ನೋಡಬಹುದು, ಹಳೆಯದು ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಡಿ ಪ್ರೆಷಸ್ ಆಗಿತ್ತು, ಜೂನ್ ಜುಲೈ ಇದೆ, ಸಾಕಷ್ಟು ಜನಕ್ಕೆ ಕ್ಲಿಯರ್ ಆಗಿಲ್ಲ. ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಹಾಕ್ಬೇಕಾಗುತ್ತೆ. ಸರ್ಕಾರದ ಹತ್ರ ಹಣದ ಅಭಾವ ಇದೆ. ಹಣ ತಿಂಗಳ ಬಂದಿದ್ರೆ ಹಣದ ಕೊರತೆ ಇರ್ಲಿಲ್ಲ ಅಂದ್ರೆ ನಿಮಗೆ ತೊಂದರೆನೂ ಇಲ್ಲ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಿದಾಗ ಮಂತ್ಲಿ ಆಗ್ತಾ ಬಂದ್ರು. ನಂತರ 1 ತಿಂಗಳು ಡಿಲೇ ಆಯ್ತಾ ಬಂತು. ನಂತರ 3 ಮಂತ್ಸ್ ವರೆಗೂ ಡಿಲೇ ಆಗ್ತಾ ಇದೆ. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮಗೆ ಲಾಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ 2-3 ತಿಂಗಳು ಪೆಂಡಿಂಗ್ ಉಳಿಸ್ಕೊಳ್ತಾರೆ. ನಂತರ ಅಟ್ ಎ ಟೈಮ್ ಹಾಕ್ತಾರೆ. ಮೀನ್ಸ್ ಇದು ಹೇಗೆ ಅಂದ್ರೆ ಸರ್ಕಾರದ ಹತ್ರ ದುಡ್ಡು ಯಾವಾಗ ಬರುತ್ತೆ ಆಗ ಹಾಕ್ತಾರೆ. ಆ ರೀತಿ ನಿಮಗೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಓಲ್ಡ್ ಕ್ಲಿಯರ್ ಮಾಡಿದ ಮೇಲೆ ನಿಮಗೆ ಆಗಸ್ಟ್ ಯೂಶುವಲಿ ಕ್ಲಿಯರ್ ಆಗುತ್ತೆ. ನಿಮ್ದು ಕ್ಲಿಯರ್ ಆಗ್ಬೇಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ಡಿ ಪರ್ಚೇಸ್ ಆಗಬೇಕು. ಯಾರಿಗಾದ್ರೂ ಡಿ ಪುಷ್ ಆಗಿದೆಯಾ ಅಂತೇಳಿ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ಡಿ ಪುಷ್ ಆಗಿ ಸ್ವಲ್ಪ ಕಾಲಾವಕಾಶ ಬೇಕು. ಅಪ್ ಟು 15 ಡೇಸ್, 1 ಮಂತ್, ಕೆಲವರಿಗೆ 2 ಮಂತ್ಸ್ ವರೆಗೂ ಟೈಮ್ ತಗೊಳುತ್ತೆ. ನಂತರವೇ ನಿಮಗೆ ಜಮೆ ಆಗುತ್ತೆ. ಈ ಮಂತ್ ಒಳಗೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೋಬಹುದು. ಆಗಸ್ಟ್ ತಿಂಗಳದ ಅಮೌಂಟ್ ಇಲ್ಲಿ ಮೇನ್ ಥಿಂಗ್ ಸ್ಟೇಟಸ್ ನೋಡಿದ್ರೆ ಏನಂತ ಬರ್ತಾ ಇದೆ ಅಂದ್ರೆ 180 ಡೇಸ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಆಗಸ್ಟ್ ನೋಡಿ, ಅದು ಸೆಪ್ಟೆಂಬರ್ದು ನೋಡಿ, ಎಲ್ಲ ಕೂಡ ಸಾಕಷ್ಟು ಜನಕ್ಕೆ ಏನಂದ್ರೆ ಅದೇ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾರೆ. ಅದಕ್ಕೆ 180 ಡೇಸ್ ಅಂತ ಕೂಡ ಇರುತ್ತೆ. ಆದ್ರೆ 6 ಮಂತ್ಗೆ ಒನ್ಸು ನೀವು ಎಲಿಜಿಬಲ್ ಇದೀರಾ ಇಲ್ವಾ, ನೀವು ಸ್ಟಿಲ್ ಅನ್ಎಂಪ್ಲಾಯ್ಡಾ, ನೀವು ಏನೆಲ್ಲ ಕಂಡೀಷನ್ಸ್ ಕೂಡ ಇದೆ, ಈ ಮಂತ್ ಇದೆ, ಈ ಮಂತ್ ಯಾವುದೇ ರೀತಿ PF ಏನು ತೆಗೆದುಕೊಳ್ಳೋದಿಲ್ಲ, ಬೇರೆ ವರ್ಕ್ ಏನು ಮಾಡೋಂಗಿಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಈ ರೀತಿ 6 ಮಂತ್ಗೆ ಒನ್ಸ್ ಕೂಡ ಮಾಡ್ತಾರೆ. ಕೌಶಲ್ಕರ್ ನೋಂದಣಿ ಆಗಿದೆಯಾ ಎಲ್ಲ ಕೂಡ ಚೆಕ್ ಮಾಡ್ತಾರೆ, ಅದನ್ನ ವೆರಿಫೈ ಮಾಡ್ತಾರೆ. ಆ ಥರ ನಂತರವೇ ನಿಮಗೆ ಅಮೌಂಟ್ನ ಕ್ರೆಡಿಟ್ ಮಾಡೋದು. ಸದ್ಯಕ್ಕೆ ಪೆಂಡಿಂಗ್ ಇರೋ ಅಮೌಂಟ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಂತರವೇ ನಿಮಗೆ ರಿಲೀಸ್ ಮಾಡೋಕ್ಕಾಗುತ್ತೆ. ಇದು ಇವತ್ತಿನ ಯೋಜನೆ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್. ಥ್ಯಾಂಕ್ ಯು.